ನಮಸ್ತೆ. ಇವತ್ತು ಬುಧವಾರ ಬಿಸಿಲು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ನಾನು ಬೆಡ್‌ಶೀಟು ಮತ್ತು ಚಾಪೆ ಎಲ್ಲನೂ ಕೂಡ ತೊಳೆದಾಕ್ಬೇಕು ಅಂತ ಅಮ್ಮ ಹೇಳಿದ್ರು. ಹಂಗಾಗಿ ತೊಳೆದಾಕೋಣ ಅಂತ ಅಂದ್ಬಿಟ್ಟು ತೊಳೆದಾಕ್ದೆ. ನಾಳೆ ಊರಿಗೆ ಹೋಗೋದ್ರಿಂದ ತುಂಬಾನೇ ಕೆಲಸ ಇತ್ತು. ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಆ ನಡುವೆನೇ ನಾನು ಮಗಂದು ಇದನ್ನು ಚೆಕ್ ಮಾಡಿದೆ. ಅಷ್ಟರಲ್ಲಿ ಫೀಸು ಲಾಸ್ಟ್ ಡೇಟು 10th ಅಂತ ಇತ್ತು. 10thಗೆ ನಾವು ಊರಲ್ಲೇ ಇರಲ್ವಲ್ಲ, ಅದಕ್ಕೆ ಪೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಲ್ಲೇಶ್ವರಂಗೆ ಹೊರಟಿದ್ದೀನಿ. ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ. ತಮ್ಮ ಹೇಳ್ದ, ಬೆಳಿಗ್ಗೆ ಹೋಗ್ಬಿಟ್ಟು ಸಂಜೆ ಬಂದ್ಬಿಡು ನೀನು, ಏನು ಪ್ರಿಪ್ರೇಷನ್ ಮಾಡ್ಕೋಬೇಡ, ಸುಮ್ಮನೆ ಆಟೋದಲ್ಲಿ ಹೋಗು ಅಂತ ಅಂದ್ಬಿಟ್ಟು ಬುಕ್ ಮಾಡಿಕೊಟ್ಟ. ಸರಿ ಅಂತ ಆಟೋದಲ್ಲಿ ಹೋದೆ. ಅಷ್ಟರಲ್ಲಿ ನಮ್ಮ ನಾದಿನಿ ಮಗಳು ಕೂಡ ಬರ್ತೀನಿ ಅಂತ ಅಂದ್ಲು. ಅವಳಿಗೂ ಏನಾದರೂ ಆಕ್ಸೆಸರೀಸ್ ಕೊಡಿಸ್ಬೇಕಾಯ್ತು ಡ್ರೆಸ್ಗೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಕಾಲೇಜ್ ಮುಗಿಸ್ಕೊಂಡು ಹಂಗೆ ಬಂದ್ಲು. ಅವಳಿಗೆ ರೋಟಿ ಕರಿ ಇದೆಲ್ಲ ಇಷ್ಟ ಆಗುತ್ತೆ, ಹಂಗಾಗಿ ತಿಂತೀನತ್ತೆ ಅಂತ ಅಂದ್ಲು. ಸರಿ ಆಯಿತು ತಗೋ ತಿನ್ನು ಅಂತ ಅಂದ್ಬಿಟ್ಟು ಕೊಡಿಸ್ದೆ. ಒಂದೆರಡು ರೋಟಿ ತಿನ್ನೋ ಅಷ್ಟರಲ್ಲಿ ಸುಸ್ತಾಗ್ಬಿಟ್ಲು. ಯಾಕೆಂದರೆ ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ, ಬೇಗನೆ ಕಾಲೇಜ್ಗೆ ಬಂದಿದ್ಲು ಅವಳು. ಹಂಗಾಗಿ ಆಮೇಲೆ ಡ್ರೆಸ್ ನೋಡ್ತೀನಿ ಅಂತ ಅಂದ್ಲು. ಡ್ರೆಸ್ ನೋಡಲಿ ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ರೆ ಯಾವುದೂ ಇಷ್ಟ